ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಕೂರೋಕೆ ಜಾಗ ಇಲ್ಲ, ಕಲಿಯೋದೆಲ್ಲಿ? ಶಿಕ್ಷಣ ಸಚಿವರೇ ಯಾರಿಗೆ ಹೇಳೋಣ ಮಕ್ಕಳ ಪ್ರಾಬ್ಲಮ್. ಶಾಲಾ ಕೊಠಡಿ ಅಂದ್ರೆ ಹೇಗಿರಬೇಕು? ಕೊಠಡಿಯಲ್ಲಿ ವಿದ್ಯಾರ್ಥಿಗೆ ಅವಶ್ಯಕವಾದ ಸೌಲಭ್ಯ ಅಂದ್ರೆ ಯಾವುದು? ಆ ಸೌಲಭ್ಯವನ್ನ ಎಷ್ಟು ಶಾಲೆಗಳು ಪಾಲಿಸ್ತಾ ಇವೆ? ಇದನ್ನ ತಿಳ್ಕೋಬೇಕಾದ್ರೆ ಈ ರಿಪೋರ್ಟ್ ನೋಡಿ. ಶಾಲೆ ನಂಬರ್ 1. ವಿದ್ಯಾರ್ಥಿಗಳಿಗೆ ಕೂರಲು ಜಾಗವೇ ಇಲ್ಲ, ನೆಲದ ಮೇಲೆಯೇ ಕುಳಿತುಕೊಳ್ಳಬೇಕು. ಶಾಲೆ ನಂಬರ್ 2. ಇಕ್ಕಟ್ಟಾದ ಕೊಠಡಿ, ಅಲ್ಲೇ ವಿದ್ಯಾರ್ಥಿಗಳಿಗೆ ಪಾಠ. ಇಲ್ಲೂ ವಿದ್ಯಾರ್ಥಿಗಳು ನೆಲದ ಮೇಲೆಯೇ ಕುಳಿತುಕೊಳ್ಳುವ ಸ್ಥಿತಿ. ಶಾಲೆ ನಂಬರ್ 3. ಕೊಠಡಿಯಲ್ಲಿ ವಿಶಾಲವಾದ ಜಾಗ ಇದೆ, ಆದರೆ ವಿದ್ಯಾರ್ಥಿಗಳಿಗೆ ಚಾಪೇ ಗತಿ. ಈ ಶಾಲೆಗಳು ಕೇವಲ ಉದಾಹರಣೆಯಷ್ಟೇ. ಇಂತಹ ಸಾವಿರಾರು ಶಾಲೆಗಳು ನಮ್ಮ ರಾಜ್ಯದಲ್ಲಿವೆ. ಅದರಲ್ಲೂ ಇವು ರಾಜಧಾನಿ ಬೆಂಗಳೂರಿನಲ್ಲಿರೋದು ದುರದೃಷ್ಟಕರ. ಹಾಗಾದ್ರೆ ವಿದ್ಯಾರ್ಥಿಗಳು ಕೂರುವ ಜಾಗಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ನಿಯಮ ಏನ್ ಹೇಳುತ್ತೆ? ಇಲ್ಲಿದೆ ಡೀಟೇಲ್ಸ್. ಶಾಲಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಕೂರಲು ಕಡ್ಡಾಯವಾಗಿ ಬೆಂಚ್ ಇರಬೇಕು. ಒಂದು ವೇಳೆ ಬೆಂಚ್ನ ಕೊರತೆ ಇದ್ರೆ ಕನಿಷ್ಠ 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂರಲು ಮಣೆಯಾದರೂ ಇರಬೇಕು. ಉಳಿದ ಎಲ್ಲಾ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಬೆಂಚ್ ಇರಲೇಬೇಕು. ನಿಯಮಕ್ಕೆ ವಿರುದ್ಧವಾಗಿ ಅದೆಷ್ಟೋ ಶಾಲೆಗಳಲ್ಲಿ ಚಾಪೆಯ ಮೇಲೆ ಕುಳಿತು ಶಿಕ್ಷಣ ಪಡೆಯುವ ಸ್ಥಿತಿ. ವಿದ್ಯಾರ್ಥಿಗಳು ಹೀಗೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗ್ತಿರೋದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತಾರೆ ಪೋಷಕರು. ಸರ್ಕಾರದ ಶಾಲೆಗಳು ಬಹಳಷ್ಟು ಬರಬೇಕು. ಇನ್ನೊಂದು, ಈ ಸಂಘ ಸಂಸ್ಥೆಗಳು ಶಾಲೆಗಳನ್ನ ನಡೆಸ್ತಾ ಇದ್ದಾರಲ್ಲ, ಅವರು ವ್ಯಾಪಾರದ ಮನೋಭಾವನೆಯನ್ನು ಬಿಟ್ಟು ವಿದ್ಯಾದಾನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಮಾಡಿದರೆ ಅವರಿಗೆ ದೊಡ್ಡ ಜಾಗ ತೆಗೆದುಕೊಳ್ಳೋದಲ್ಲಿ ಏನೂ ಕಷ್ಟ ಬರೋಲ್ಲ. ಸಂಘ ಸಂಸ್ಥೆಗಳು ಬರೀ ದುಡ್ಡು ಮಾಡೋ ಇದರಲ್ಲಿ ಈ ಮಕ್ಕಳ ಒಂದು ಮೂಲಭೂತ ಸೌಲಭ್ಯವನ್ನು ಮರೆತಿದ್ದಾರೆ. ಈ ನಿಯಮಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ರಾಜ್ಯದಲ್ಲಿರುವ 58,000 ಶಾಲೆಗಳಲ್ಲಿ ಸುಮಾರು 10,000 ಶಾಲೆಗಳದ್ದು ಇದೇ ಸ್ಥಿತಿ. ಹೊಸ ಯೋಜನೆಗಳನ್ನ ರೂಪಿಸುವತ್ತ ಗಮನಹರಿಸುವ ಶಿಕ್ಷಣ ಸಚಿವರಿಗೆ ಇಂತಹ ಶಾಲೆಗಳತ್ತ ಯಾಕೆ ಚಿತ್ತ ಹೋಗ್ತಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇನ್ನು ಬೆಳಗ್ಗೆಯಿಂದ ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ವಿ. ಅದೇನಂದ್ರೆ, ಮಗುವಿನ ಆಸಕ್ತಿಯನ್ನ ಯಾಕೆ ತಿಳಿದುಕೊಳ್ಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮಗುವಿಗೆ ತನ್ನದೇ ಆದ ಕೌಶಲ್ಯ ಇರುತ್ತೆ. ಮಗುವಿನ ಕಲಿಕಾ ಆಸಕ್ತಿ 8 ರೀತಿಯಾಗಿ ಇರುತ್ತೆ. ಮಗುವಿನ ಆಸಕ್ತಿಗೆ ಅನುಗುಣವಾಗಿ ಕಲಿಕೆ ತುಂಬಾ ಸರಳವಾಗುತ್ತೆ. ಆಗ ಮಗು ಪಾಠವನ್ನ ಇಷ್ಟಪಟ್ಟು ಕಲಿಯುತ್ತೆ. ಪರಮಾತ್ಮ ಚಿತ್ರ ತೆರೆ ಕಂಡಿದ್ದೇ ತಡ. ಪುನೀತ್ ಅಭಿನಯದ ಮತ್ತೊಂದು ಚಿತ್ರ ಈಗ ಸೆಟ್ ಏರಿದೆ. ನಿಧಿ ಸುಬ್ಬಯ್ಯ, ಪ್ರಿಯಾಮಣಿ ಅಭಿನಯದ ಈ ಚಿತ್ರಕ್ಕೆ ಅಣ್ಣ ಬಾಂಡ್ ಅಂತ ಹೆಸರಿಡಲಾಗಿದೆ. ಇಬ್ಬರು ನಾಯಕಿಯರ ಮಧ್ಯೆ ಅಪ್ಪು ಇಲ್ಲಿ ಭಿನ್ನವಾಗಿಯೇ ಬರ್ತಾ ಇದ್ದಾರೆ. ವಿಶೇಷವಾಗಿಯೇ ಬಾಡಿನೂ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಇದನ್ನ ನೀವು ನೋಡ್ಬೇಕಾ? ಬನ್ನಿ ಹಾಗಾದ್ರೆ ಡೈರೆಕ್ಟರ್ ಸೂರ್ಯ ಅವರ ಕನ್ನಡದ ಈ ಅಣ್ಣ ಬಾಂಡ್ ಖದರ್ ನೋಡ್ಕೊಂಡು ಬರೋಣ. ಅಣ್ಣ ಬಾಂಡ್ ಚಿತ್ರದಲ್ಲಿ ಪುನೀತ್ ಪವರ್ಫುಲ್ ಆಗಿ ಕಾಣಲಿದ್ದಾರೆ. ಈ ಚಿತ್ರಕ್ಕಾಗಿ ಪವರ್ ಸ್ಟಾರ್ ವಿಶೇಷವಾಗಿ ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಇದು ಖಂಡಿತ ಒಂದು ಬೇರೆ ರೀತಿಯ ಡೈಮೆನ್ಷನ್ ಸಿನಿಮಾ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ನನಗೆ ಸೂರ್ಯ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಅಣ್ಣ ಬಾಂಡ್ ಮುಖಾಂತರ ಸಿಗ್ತಾ ಇದೆ. ಅವ್ರಿಗೂ ಅಷ್ಟೇ ಭಯ ಇದೆ, ನಮಗೂ ಅಷ್ಟೇ ಭಯ ಇದೆ. ಅಣ್ಣ ಬಾಂಡ್ಗೆ ದುನಿಯಾ ಸೂರಿ ಮ್ಯಾಜಿಕಲ್ ಟಚ್ ಇದೆ. ವಿಶೇಷ ಸ್ಕ್ರೀನ್ ಪ್ಲೇ ಚಿತ್ರದ ಹೈಲೈಟ್ ಅಂತೆ. ಈ ಸಿನಿಮಾದ ಹೈಲೈಟ್ ಅಂದ್ರೆ ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಈ ಸಿನಿಮಾ ಮಾಡ್ತಾ ಇದ್ದೀವಿ. ಹೊಟ್ಟೆಪಾಡಿಗೆ ಮಾಡಲೇಬೇಕಾಗ ಸ್ಕ್ರಿಪ್ಟು. ಬೇರೆ ಯಾವುದೇ ನಮಗೆ ಬೇರೆ ವಿದ್ಯೆ ಗೊತ್ತಿಲ್ಲ, ಸಿನಿಮಾ ಮಾಡೋದು ಗೊತ್ತು. ಅಣ್ಣ ಬಾಂಡ್ಗೆ ಇಬ್ಬರು ನಾಯಕಿಯರು ಜೊತೆ ಆಗ್ತಿದ್ದಾರೆ. ಪ್ರಿಯಮಣಿ ಜೊತೆ ಪಂಚರಂಗಿ ಹುಡುಗಿ ನಿಧಿ ಸುಬ್ಬಯ್ಯ ಪುನೀತ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ.
believes in reality. Why should it be like this? ಇದು ಯಾಕೆ ಅಂತ she wants to find out answers. ಸೊ ಅದರಲ್ಲಿ ಅವಳು ಪುನೀತ್ ಕ್ಯಾರೆಕ್ಟರ್ ಮೀಟ್ ಮಾಡುವಾಗ ಈ ಥರ ಇರುತ್ತಾ ಅಂತ ಐ ಮೀನ್ ಶಿ ವಾಂಟ್ಸ್ ಟು ಫೈಂಡ್ ಔಟ್ ದಿ ಆನ್ಸರ್ಸ್. ಟಾಮ್ ಬಾಯ್ ಥರನೇ ಎಲ್ಲ ಯಾರಾದರೂ ಪಾಯ್ಸನ್ ಎಲ್ಲ ಟ್ರೈ ಮಾಡಬೇಕು ಲೈಫಲ್ಲಿ. ಯಾರಾದರೂ ಪಾಯ್ಸನ್ ತೆಗಿತಾ ಇದ್ದರೆ ನನಗೂ ಒಂಚೂರು ಕೊಡಿ, ಟ್ರೈ ಮಾಡೋಣ. ಮತ್ತು ಯಾರಾದರೂ ಬೀಡಿ ಸೇರ್ತಾ ಇದ್ದರೆ ತೊಗೊಂಡು ಬೀಡಿ ಸೇರೋದು. ಐ ಆಮ್ ಅ ಫೋಟೋಗ್ರಫರ್ ಇದರಲ್ಲಿ, ಮತ್ತು ವೀಡಿಯೋಸ್ ಎಲ್ಲ ತೆಗಿತಾ ಇರ್ತೀನಿ. ಸೊ ಈ ಥರದೊಂದು ಕ್ಯಾರೆಕ್ಟರ್. ಒಟ್ನಲ್ಲಿ ಅಭಿಮಾನಿಗಳು ಜಾಕಿ ಚಿತ್ರದ ಬಳಿಕ ಮತ್ತೊಮ್ಮೆ ಸೂರಿ ಪುನೀತ್ ಜೋಡಿಯ ಕಮಾಲ್ ನೋಡೋದಕ್ಕೆ ಕಾತರರಾಗಿದ್ದಾರೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.